ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಧರ್ಮಸ್ಥಳ ಚಲೋ ಬಿಜೆಪಿ ನಾಯಕರ ಧರ್ಮಸ್ಥಳ ಚಲೋ ಬೆಂಗಳೂರಿನಿಂದ ಕಾರ್ನಲ್ಲೇ ಆಗಮಿಸಿದ್ದಾರೆ ಬಿಜೆಪಿಯ ನಾಯಕರು. ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. 300ಕ್ಕೂ ಹೆಚ್ಚು ಕಾರ್ಗಳಲ್ಲಿ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಭೇಟಿಯಾಗಿದ್ದಾರೆ. ಹಾಸನದ ಮೂಲಕ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ. ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆಯಲಿದೆ ಬಿಜೆಪಿ ಟೀಮ್. ಈ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಬೇಕು ಅಂತಲೇ ಈ ರೀತಿ ಷಡ್ಯಂತ್ರ ನಡೀತಾ ಇದೆ. ಅಪಪ್ರಚಾರ ಮಾಡೋಕೆ ಅಂತಲೇ ಕೆಲವರು ಈ ರೀತಿ ಸುಖಾಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಕೆರಳಿ ಕಿಂಡವಾಗಿದೆ. ಹೀಗಾಗಿ ಧರ್ಮಸ್ಥಳ ಚಲೋ ನಡೆಸ್ತಾ ಇದೆ. ಸರ್ಕಾರ SIT ತನಿಖೆ ಮಾಡಿ ಯಾವನ ಮುಸುಗುದಾರಿ ಅಂತ ಏನವನೇನು ದೊಡ್ಡ ಬಟ್ಟೆ ತೆಗೆದು ಎಲ್ಲರಿಗೂ ಮುಖ ಬಿಚ್ಚಿಬಿಟ್ಟು ತನಿಖೆ ಮಾಡುವಂಥ ನಾವು ಮುಖ ಮುಚ್ಕೊಂಡಂಥದ್ದು ಏನಿದೆ ಒಂದು ಭೀಮಾ ಅಂತ ಹೆಸರು ಕಳ್ಳ ಹೆಸರು ಕೊಡ್ತಾರೆ. ಅವನಿಗೆ ಭೀಮಾ ಅಲ್ಲ, ಅವನ ಹೆಸರು ಚಿನ್ನಪ್ಪ ಅಂತೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ದೀನಿ. ಕೊಳ್ಳೇಗಾಲದವನು ಅವನು, ಕನ್ವರ್ಟೆಡ್ 3 ಜನ ಹೆಂಡ್ತಿರವ್ರೆ ಅಂತೇಳಿ ನನಗೆ ಯಾರೋ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು SIT ಅವರು ಕೂಡ ಅವನ ಹೆಸರನ್ನು ಯಾವುದೋ ಅಂತೇಳಿ ಬಹಿರಂಗ ಮಾಡ್ತಾಯಿಲ್ಲ. ಅಲ್ಲಿ ಯಾವುದೊಬ್ಬ ಅನಾಮಧೇಯ 100 ಹೆಣಗಳನ್ನು ಉಣಿದ್ದೀನಿ, ಅತ್ಯಾಚಾರ ಆಗಿರ್ತಕ್ಕಂಥವು, ಕೊಲೆ ಆಗಿರ್ತಕ್ಕಂಥವು ಅಂತೇಳಿ ಈಗ ಹೇಳ್ತಾನಲ್ಲ, ಆವಾಗ ಯಾಕೆ ಹೇಳಲಿಲ್ಲ? ಆಗಲೇ ಕೊಟ್ಟಿದ್ರೆ ಇನ್ನೊಂದಷ್ಟು ಕೊಲೆ ನಿಲ್ಲಿಸ್ಬಿಡ್ಬೋದಾಗಿತ್ತಲ್ಲ ಇವನು. ಅಂದರೆ ಕೊಲೆ ಮಾಡಿರ್ತಕ್ಕಂಥದ್ದು ಎಷ್ಟು ತಪ್ಪು, ಕೊಲೆ ವಿಚಾರ ಗೊತ್ತಿದ್ರು ಮುಚ್ಚಿಟ್ಟಿರ್ತಕ್ಕಂಥದ್ದು ಅಷ್ಟೇ ಅಪರಾಧ ಆಗ್ತದೆ. ನಾವು ಅದಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. SIT ತನಿಖೆ ವರದಿ ಬಂದಾದ ಮೇಲೆ ಅವನನ್ನು ಫಸ್ಟ್ ವಿಚಾರಣೆ ಮಾಡಿ, ಮಂಪರು ಪರೀಕ್ಷೆಯನ್ನು ಮಾಡಿ, ಅದರಿಂದ ಯಾರ್ಯಾರವರೇ ಷಡ್ಯಂತ್ರ ಅವರೇ. ಯಾಕೆ ಅಂತಂದರೆ ಅಟ್ಲೀಸ್ಟ್ ಕೊನೆಗಾದರೂ ಕೂಡ ನಾವು ಇದೊಂದು ಷಡ್ಯಂತ್ರ ಅಂತೇಳಿ ಒಪ್ಕೊಂಡ್ರಲ್ಲ ಅಂಥೇಳಿ. ನಾನು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇದ್ದೀನಿ ಅಂತೇಳಿ ಯಾವತ್ತು ಹೇಳಿದ್ರು? ಈ ತನಿಖೆ ಮುಗಿದು SIT ಅಧಿಕಾರಿಗಳು ಹೋಗಿ ಅವ್ರು ವರದಿ ಕೊಟ್ಟಿದ್ದಾದಮೇಲೆ ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಮೊದಲು ಯಾಕೆ ಹೇಳೋಕ್ಕೆ ಹೋಗಿಲ್ಲ ಅವರು? ನಾವು ಅದಕ್ಕೆ ಮೊದಲೇ ಹೇಳಿದ್ದೀವಲ್ಲ, 10 ದಿನಗಳಿಂದನೇ ನಾವು ಇವತ್ತು ಈ ಒಂದು ರ್ಯಾಲಿ ಮಾಡ್ತೀವಿ ಅಂತ ನಾವು ಹೇಳಿರ್ತಕ್ಕಂಥದ್ದು. ಮತ್ತು ನಾವು ಯಾವುದು BJP ಬ್ಲ್ಯಾಕ್ ಕಟ್ಕೊಂಡಿಲ್ಲ, BJPಗೆ ಜೈ ಹೇಳಲಿಲ್ಲ, ನಮ್ಮ ನಾಯಕರಿಗೆಲ್ಲೂ ಜೈ ಹೇಳಲಿಲ್ಲ. ನಾವು ಮಂಜುನಾಥ ಸ್ವಾಮಿಗೆ ಜೈ ಹೇಳಿದ್ದೀವಿ, ಸನಾತನ ಹಿಂದೂ ಧರ್ಮಕ್ಕೆ ಜೈ ಹೇಳಿದ್ದೀವಿ. ಈ ಥರದ ನಮ್ಮ ಧರ್ಮದ ಪರ ಘೋಷಣೆ ಮಾಡಿದ್ದೀವಿ. ಅವ್ರಿಗೆ ಯಾಕೆ ಅಷ್ಟು ಆತಂಕ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಒಂದು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಅವ್ರು ರಕ್ಷಣೆ ಕೊಡಲಿ, ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅಲ್ಲೇ ಆಗದ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಲಿ, ಮತಾಂತರವನ್ನು ನಿಲ್ಲಿಸಲಿ, ಗೋಹತ್ಯೆಯನ್ನು ನಿಲ್ಲಿಸಲಿ, ನಮ್ಮ ಪರವಾಗಿ ನಿಂತ್ಕೊಳ್ಳಿ, ಮುಂದಕ್ಕೂ ಅವರೇ ಎಲೆಕ್ಷನ್ ಗೆದ್ದುಕೊಳ್ಳಿ. ನಮ್ಮದೇನು ಅಭ್ಯಂತರ ಇಲ್ಲ, ರಾಜಕೀಯ ಇಲ್ಲ ಅದರಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಒಂದ್ ಕಡೆ ಗಮನಿಸೋದಾದ್ರೆ ಬಿಜೆಪಿ ನಾಯಕರು ಈಗಾಗಲೇ ಕೆರಳಿ ಕೆಂಡವಾಗಿದ್ದಾರೆ. ಧರ್ಮಸ್ಥಳ ಚಲೋಗೂ ಕೂಡ ಮುಂದಾಗಿದ್ದಾರೆ. ಸ್ವತಃ ಧರ್ಮಸ್ಥಳಕ್ಕೆ ಬಿಜೆಪಿಯ ನಾಯಕರು, ಕಾರ್ಯಕರ್ತರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಜೊತೆಗೆ ಮುಸುಗುದಾರಿಯ ವಿರುದ್ಧವೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯದ ಅಪ್ಡೇಟ್ಸ್ ಬಗ್ಗೆ ನೀಡೋದಾದ್ರೆ, ಜೊತೆಗೆ ಧರ್ಮಸ್ಥಳದಲ್ಲಿ ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಪೃಥ್ವಿ? ಮಧು ನಾಗರಾಜ್, ಏನು ಒಂದು ಕಡೆ ಈ SIT ತನಿಖೆ ನಡೀತಾ ಇದೆ. SITಗೆ ಇವತ್ತು SIT ತನಿಖೆಯನ್ನು ಅವತ್ತು ಬ್ರೇಕ್ ಕೊಟ್ಟಿದೆ. ಸೊ ಸರ್ಕಾರಕ್ಕೆ ವರದಿ ಕೊಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಈಗ ಧರ್ಮಸ್ಥಳ ಚಲೋ ಬಂದಿರುವಂಥದ್ದು. ಶಾಸಕ SR ವಿಶ್ವನಾಥ ನೇತೃತ್ವದಲ್ಲಿ ಈ ಒಂದು ಧರ್ಮಸ್ಥಳ ಚಲೋ ಬಂದಿರೋದು. ಅಂದರೆ 100 ಕಾರುಗಳಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಇಲ್ಲಿ ಬಂದಿರೋದನ್ನು ನೋಡ್ಬೋದಾಗಿದೆ. ಧರ್ಮಸ್ಥಳದ ಮುಂಭಾಗದಲ್ಲಿ ಇದ್ದೀನಿ ನಾನು, ನೋಡ್ಬೋದು. ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗ ಇದ್ದೀನಿ. ಎಲ್ಲ ಕೇಸರಿ ಶಾಲನ್ನು ಹಾಕ್ಕೊಂಡು ಎಲ್ಲರೂ ಕೂಡ ಇಲ್ಲಿಗೆ ಬಂದಿರುವಂಥದ್ದು. ಸಾಕಷ್ಟು ಜನರು ಇಲ್ಲಿ ಜಮಾಯಿಸಿದ್ದಾರೆ. ಸಾಕಷ್ಟು ಜನರು ಬಂದು ಜಮಾಯಿಸಿ ಇಲ್ಲಿ ಈಗ ಆರಂಭಿಕ ಹಂತದಲ್ಲಿ ಬಂದಂಥವ್ರು, ಅಂದರೆ ಬೆಂಗಳೂರಿನಿಂದ ಕಾರ್ ರ್ಯಾಲಿ ಮೂಲಕ ಬಂದಂಥವರು ಎಲ್ಲರೂ ಕೂಡ ಇಲ್ಲಿಗೆ ಮುಖ್ಯ ದ್ವಾರದ ಹತ್ರ ಆಗಮಿಸಿ ಅಲ್ಲಿಂದ ಪಾದಯಾತ್ರೆ ಮೂಲಕ ಬಂದರು. ಪಾದಯಾತ್ರೆ ಮೂಲಕ ಬಂದು ಇವಾಗ ಎಲ್ಲರೂ ಕೂಡ ಊಟಕ್ಕೆ ಹೋಗಿರುವಂಥದ್ದು. ಊಟಕ್ಕೆ ಹೋಗಿ ಅದಾದ ನಂತರ ಇಲ್ಲಿ ದೇವರ ದರ್ಶನವನ್ನು ಕೂಡ ಬರ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ದೇವರ ದರ್ಶನಕ್ಕೆ ಎಲ್ಲರೂ ಕೂಡ ಸಾಲಾಗಿ ಹೋಗ್ತಾ ಇರೋದನ್ನು ಕೂಡ ಇಲ್ಲಿ ನೋಡ್ಬೋದು. ಅಂದರೆ ಅನ್ನದಾಸೋಹಕ್ಕೆ ಹೋದ್ರು ಆರಂಭಿಕ ಹಂತದಲ್ಲಿ, ಆಮೇಲೆ ದೇವರ ದರ್ಶನವನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಇಲ್ಲಿ ಧರ್ಮಾಧಿಕಾರಿ ವೀರಣ್ಣ ಹೆಗ್ಗಡೆ ಅವರ ನಿವಾಸ ಏನಿದೆ, ನಿವಾಸದ ಮುಂದೆ ಕೂಡ ಇಲ್ಲಿ ಕಾರ್ಯಕರ್ತರು ಜಮಾಯಿಸಿರೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಈಗ SR ವಿಶ್ವನಾಥ್ ಒಳಗಡೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ಲಿಕ್ಕೆ ಅವರ ನಿವಾಸಕ್ಕೆ ಒಳಗಡೆ ಹೋಗಿರುವಂಥದ್ದು. ಇನ್ನು ಉಳಿದಂಥ ಕಾರ್ಯಕರ್ತರೆಲ್ಲ ಊಟ ಮಾಡಿ ದೇವರ ದರ್ಶನಕ್ಕೆ ಹೋಗಿರುವಂಥದ್ದು. ಸಾಕಷ್ಟು ಕಾರ್ಯಕರ್ತರುಗಳು ಕೂಡ ಇನ್ನೂ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿಗೆ ಬಂದು ಆ ದರ್ಶನಕ್ಕೆ ಹೋಗ್ತಾ ಇರೋದನ್ನ ಇಲ್ಲಿ ನೋಡ್ಬೋದಾಗಿದೆ. ಸೊ ಇಲ್ಲಿ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಂಥದ್ದೊಂದು ಚಲೋ ಮಾಡಿರುವಂಥದ್ದು, ಧರ್ಮಸ್ಥಳ ಚಲೋ ಅದಕ್ಕೋಸ್ಕರ ಮಾಡಿರುವಂಥದ್ದು. ಒಂದು ಕಡೆ SIT ತನಿಖೆಗೆ
ಬ್ರೇಕ್ ಬೀಳ್ತಿದ್ದಂತೆ ಇತ್ತ ಏನು SR ವಿಶ್ವನಾಥ್ ಕರೆಯನ್ನು ಕೊಟ್ಟಿದ್ರು ಅಂದ್ರೆ ಧರ್ಮಸ್ಥಳ ಚಲೋ ಕರೆಯನ್ನು ಕೊಟ್ಟಿದ್ರು. ಅದರಂತೆ ಈಗ ಸಾವಿರಾರು ಕಾರ್ಯಕರ್ತರು ಬಂದು ಈಗ ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ಮತ್ತೆ ಇವರೆಲ್ಲರೂ ಕೂಡ ಇವತ್ತು ಇಲ್ಲೇ ಹಾಲ್ಟ್ ಆಗ್ತಾರೆ. ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ. ಸೊ ನಾಳೆ ಬೆಳಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಧರ್ಮಸ್ಥಳಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದು ಮತ್ತೆ ವೀರೇಂದ್ರ ಹೆಗ್ಗಡೆ ಅವ್ರ ಜೊತೆನೂ ಕೂಡ ಮಾತಾಡೋಕ್ಕೆ ಪ್ರೋಗ್ರಾಮ್ ಈಗ ಫಿಕ್ಸ್ ಆಗಿರುವಂತದ್ದು. ಸದ್ಯಕ್ಕೆ ಎಲ್ಲರೂ ಕೂಡ ಕಾರ್ಯಕರ್ತರು ಈಗ ಬಂದಿದ್ದಾರೆ, ಬಂದು ದೇವರ ದರ್ಶನವನ್ನ ಪಡೆದಿದ್ದಾರೆ. ಸದ್ಯಕ್ಕೆ ಈ ಕ್ಷೇತ್ರದ ಬಗ್ಗೆ ಅಪಚಾರ ಆಗ್ತಾ ಇದೆ ಅಂತ ಹೇಳಿ ಏನು ಅವರು ಇಲ್ಲಿ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಈಗ ಇಲ್ಲಿಗೆ ಬಂದಿರುವಂತದ್ದು. ಮಧು ನಾಗರಾಜ್. ಓಕೆ ಪೃಥ್ವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಧರ್ಮಸ್ಥಳದ ನೇರ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿದ್ರು, ಅಲ್ಲಿ ದೇವರ ದರ್ಶನವನ್ನ ಕೂಡ ಪಡಿತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸಿದ್ವಿ. ಈಗ ಮುಸುಕುಧಾರಿಯ ವಿರುದ್ಧವೇ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು.